ಜ್ಞಾನೋದಯ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಶಾಲೆಗೆ ಸ್ಪೋರ್ಟ್ಸ್ ಮೆಟೀರಿಯಲ್ ಅನ್ನು ಕೊಟ್ಟಿರುತ್ತಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅನಿಸುತ್ತೆ. ಯಾಕಂದ್ರೆ ಅವರ ಒಂದು ಕಾರ್ಯ ಯಾರ ನೆನಪಲ್ಲಾದ್ರೂ ಇರಬಹುದು, ಆದ್ರೆ ಆ ದಂಪತಿಗಳು ಒಂದು ಸಣ್ಣ ಕೊಡುಗೆ ನಮ್ಮ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನ, ಆಟಿಕೆಗಳನ್ನ, ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇರೋದು ನೋಡಿದ್ರೆ ಅವರ ಮನೆಯಲ್ಲಿ ಯಾವುದೋ ಹಬ್ಬ ಆಚರಿಸ್ತಾ ಇದ್ದೀವಿ ಅನ್ನೋ ತರದಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ದೊಡ್ಡ ಅನ್ನಿಸ್ಬಹುದು, ಇದು ಒಂದು ಸಣ್ಣ ಕೆಲಸ, ಏನಂತೆ ಸ್ವಲ್ಪ ನೋಟ್ ಬುಕ್ಸ್ ಕೊಡೋದು ಅಷ್ಟೇ ತಾನೆ ಅಲ್ಲ. ಎಷ್ಟೋ ಜನ ನಾವೆಲ್ಲ ಇದ್ದೇವೆ ತುಂಬಾ ಬಿಸಿ ನಮ್ಮ ಕೆಲಸದಲ್ಲಿ. ಕೆಲಸ ಆಯ್ತು, ಮನೆ ಆಯ್ತು, ತುಂಬಾ ಸಂತೋಷವಾಗಿದ್ದೇವೆ. ಆದ್ರೆ ಒಂದು ಸಾಮಾಜಿಕ ಕಳಕಳಿ, ಅದರಲ್ಲೂ ನಾನು ಓದಿದ ಶಾಲೆ, ನಾನು ಬೆಳೆದ ಊರು, ಅದು ಕೆಲವರಿಗೆ ಇರ್ತದೆ. ಹಾಗಾಗಿ ಅವರು ನಮಗೆ ಕಣ್ಣು ತೆರೆಸಿದ್ದಾರೆ ಒಂದು ರೀತಿಯಲ್ಲಿ, ತುಂಬಾ ಸಂತೋಷ. ಜೊತೆಗೆ ನಾವು ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತೇವೆ. ನಿಜ ಹೇಳ್ಬೇಕು ಅಂದ್ರೆ, ಜನರ ಸಮಸ್ಯೆ ಗೊತ್ತಾಗ್ಬೇಕು ಅಂದ್ರೆ ಹೊರಗಡೆ ಬಂದಾಗಲೇ ಗೊತ್ತಾಗುತ್ತೆ. ನಮಗನ್ಸುತ್ತೆ, ಅಯ್ಯೋ ಸಮಯ ಹೋಗ್ತಾ ಇದೆ, ಸಮಯ ಇಲ್ಲ. ಇವತ್ತು ಬಾಣಾವರಗೆ ಹೋಗಿದ್ದೆ, ಅಲ್ಲಿನೂ ಅಷ್ಟೇ. ಈಗ ಪಟ್ಟಣ ಪಂಚಾಯಿತಿ ಆಗ್ಬಿಟ್ಟಿದೆ, ಸರ್ಕಾರದಿಂದ ಉದ್ಯೋಗಗಳು ಸ್ಯಾಂಕ್ಷನ್ ಆಗ್ಬೇಕು, ಇನ್ನು ಕೆಲಸ ಆಗ್ಬೇಕು, ಅಲ್ಲಿನ ಅನೇಕ ಸಮಸ್ಯೆ. ಇವತ್ತು ವಾಲಹಳ್ಳಿಗೆ ಬಂದೆ, ಇಲ್ಲಿನ ಅನೇಕ ಸಮಸ್ಯೆಗಳು ಇರ್ತವೆ. ಆದ್ರೆ ಅದಕ್ಕೆ ಅಧಿಕಾರಿಗಳು ಒಂದು ವೀಕ್ಷಣೆ ಮಾಡಿ, ಒಂದು ಸರಿಯಾದ ಸ್ಪಂದನೆ ಕೊಟ್ಟು, ಜನಪರವಾಗಿ ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಕೆಲಸ ಮಾಡಿದ್ರೆ ಎಷ್ಟೊಂದು ಒಳ್ಳೆ ಕೆಲಸ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬರ್ಲಿಕ್ಕೆ ಇನ್ನೂ ಒಬ್ರು ಮುಖ್ಯ ಕಾರಣ. ನನಗೆ ನಿನ್ನೆ ನಮ್ಮ ಹಿರಿಯರಾದ ಹನುಮಂತಪ್ಪನವರು, ಗೊಲ್ಲರಹಳ್ಳಿ ಹನುಮಂತಪ್ಪನವರು ನಮ್ಮ ತಂದೆಯ ಸಮಾನ ಹಿರಿಯರು. ಯಾಕೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಏನು ಇವತ್ತು ನಿಮ್ಮ ಮುಂದೆ ಏನು ನಿಂತಿದ್ದಾಳೆ ಜಿಲ್ಲಾಧಿಕಾರಿ, ಅವರು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ, ಯಾವುದೇ ಕಾನ್ವೆಂಟ್ಗೆ ಹೋಗಿಲ್ಲ, ಸ್ವಂತವಾಗಿ ಓದಿದ್ದೇವೆ, ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ. ಯಾವುದೇ ಕೋಚಿಂಗ್ ಓದಿಲ್ಲ. ನಮ್ಮ ತಂದೆಗೆ ಯಾವುದೇ ಫೀಸು ಡೊನೇಷನ್ ಕಷ್ಟ ಕೊಟ್ಟಿಲ್ಲ. ಯಾವುದೇ ಖರ್ಚಿಲ್ಲದೆ ಅವರ ಮಗಳನ್ನ ಅವರು ಜಿಲ್ಲಾಧಿಕಾರಿ ಮಾಡಿಬಿಟ್ಟಿದ್ದಾರೆ. ಅಂತಹ ಅವರಿಗೆ ಒಂದು ನಮ್ಮನ್ನ ನೆನಪಾಗ್ತದೆ. ನಿಮ್ಮನ್ನೆಲ್ಲ ವಿಡಿಯೋನಲ್ಲಿ ನೋಡ್ತಾ ಇದ್ರೆ ನನಗೆ ನಮ್ಮ ತಂದೆ ಇದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಎಳ್ಳಗೆ ಆಕ್ಟಿವ್. ಈಗ 77 ವರ್ಷ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಆರೋಗ್ಯವಾಗಿದ್ದಾರೆ, ಟಚ್ ವಿಡ್, ತುಂಬಾ ಚೆನ್ನಾಗಿ ತಂದೆ ತಾಯಿ ಇಬ್ಬರು. ಹಾಗೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಅವರು ನೀಡಿದ್ದಾರೆ ನಮಗೆ. ಸತ್ಯದ ದಾರಿಯಲ್ಲಿ ಪ್ರಾಮಾಣಿಕವಾಗಿ, ಒಂದು ನಿಷ್ಠೆಯಿಂದ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನನಗೂ ಒಂದು ಅವಕಾಶ, ಎಲ್ಲೋ ಹುಟ್ಟಿ, ಎಲ್ಲೋ ಬಂದು, ಎಲ್ಲೋ ಕೆಲಸ ಮಾಡೋ ನಾವು ಅಲ್ಲಿ ನಮ್ಮನ್ನ ನೋಡುವುದು, ನಮ್ಮವರನ್ನ ನೋಡುವುದು, ನಮ್ಮ ಸಮಾಜವನ್ನ ತಿದ್ದಲಿಕ್ಕೆ ಪ್ರಯತ್ನ ಮಾಡುವುದು, ಅದನ್ನ ಬೆಳವಣಿಗೆಗೆ ಪ್ರಯತ್ನ ಮಾಡುವುದು. ಮುಖ್ಯವಾಗಿ ನಾನು ಹೇಳ್ತೇನೆ, ಏನಾದ್ರೂ ಒಂದು ಸಮಾಜ ಪರಿವರ್ತನೆ ಆಗ್ಬೇಕು ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಪಡಿ. SSLC ಬಿಡಿಸ್ಬಿಟ್ಟು ಮದುವೆ ಮಾಡ್ಬೋದು ಅಲ್ಲ. ಹೌದು, ಸಾಮಾಜಿಕ ಪರಿಸ್ಥಿತಿ ಸರಿ ಇಲ್ಲ, ರಕ್ಷಣೆ, ಮತ್ತೆ ಈ ಮೊಬೈಲ್, ರೀಲ್ಸು, ಇನ್ಸ್ಟಾಗ್ರಾಮ್, ಬೇರೆ ಬೇರೆ ತರದಲ್ಲಿ ಮಕ್ಕಳು ತಪ್ಪು ದಾರಿ ಹಿಡಿಬೇಕು. ಆದ್ರೆ ಪ್ರತಿಯೊಬ್ಬ ಪೋಷಕರ ಕರ್ತವ್ಯ
ಆ ವಯಸ್ಸಲ್ಲಿ ಸಹಜ ಅದು. ಆದ್ರೆ ಕಡ್ಡಾಯವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಉತ್ತಮ ಎಜುಕೇಶನ್ ಇಬ್ಬರಿಗೂ ಕೊಡಬೇಕು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ. ಯಾಕಂದ್ರೆ ಯಾವ ಮನೆಯಲ್ಲಿ ಹೆಣ್ಮಗಳು ಓದಿ ಒಳ್ಳೆ ಕೆಲಸದಲ್ಲಿ ಇರ್ತಾಳೆ, ನೆಮ್ಮದಿ ಇರ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ, ಅವಳಿಗೆ ಮದ್ವೆ ಮಾಡ್ಲಿಕ್ಕೆನೆ ಇರೋ ಆಸ್ತಿ ಮಾಡ್ತಾಳೆ. ಹಾಗಾಗಿ ಹೆಣ್ಣು ಮಕ್ಕಳ ಎಜುಕೇಶನ್ ಕಂಪಲ್ಸರಿ. ಮತ್ತೆ ಬಾಲ್ಯ ವಿವಾಹ ಮಾಡಬಾರ್ದು. ಓದ್ಲಿ ಅವಳು, ಒಂದು ಪದವಿ ತಗೊಂಡು ಅವಳು ಅರ್ಥ ಮಾಡ್ಕೊಂಡು ನಂತರ ಒಂದು ಉದ್ಯೋಗಕ್ಕೆ ಪ್ರೇರೇಪಿಸ್ಬೇಕು, ಸಹಕಾರ ಕೊಡಬೇಕು. ನಾವೆಲ್ಲರೂ ಏನಕ್ಕೆ ಇಷ್ಟೆಲ್ಲ ಕಷ್ಟ ಬೀಳ್ತಾರೆ? ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ಚೆನ್ನಾಗಿ ಓದ್ಲಿ, ಒಳ್ಳೆಯ ದಾರಿಯಲ್ಲಿ ಇರ್ಲಿ, ಇದಕ್ಕೆ ನಾವು ಪರಿಶ್ರಮಿಸ್ಬೇಕು. ಜೊತೆ